ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಬಂಡೀಪುರ ಫಾರೆಸ್ಟ್ ಹತ್ರ ಲೇಕ್ ಅಡ್ಜಸ್ಟೆಂಟ್ 3 ಎಕರೆ ಜಮೀನಿದೆ. ಒಂದು ಕಡೆ ಫಾರೆಸ್ಟ್ ಟಚ್ ಆಗುತ್ತೆ. ಎದುರುಗಡೆ ಕಾಣ್ತಾ ಇದೆ ನೋಡಿ, ಜಲಾಶಯ ಆದಮೇಲೆ ಅದು ಫುಲ್ ಫಾರೆಸ್ಟ್. ಇದು ಜಲಾಶಯ. ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಬೇರೆಯವ್ರ ಜಮೀನಿಂದ. ಇದ್ರ 2 ಎಕರೆ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಹಿಂದ್ಗಡೆ ಇದೆ. ಆ ಜಾಗದಲ್ಲಿ ನೀರು ಟಚ್ ಆಗಲ್ಲ. ಈಗ ನೆಕ್ಸ್ಟ್ ಜೂನ್ ಜುಲೈ ಆದಮೇಲೆ ಅಲ್ಲಿ ಟಚ್ ಆಗುತ್ತೆ. ಆ ಜಮೀನಿಗೆ ಸುಮಾರು ಒಂದು 5ರಿಂದ 6 ತಿಂಗಳು ನೀರಿರ್ತದೆ. ಬಾಕಿ ಟೈಮಲ್ಲಿ ಒಣಗಿಬಿಡ್ತದೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಯಾವಾಗಲೂ ಇರ್ತದೆ ನೀರು. ನೋಡಿ, ಇದೆಲ್ಲ ಕಾಣ್ತಾ ಇರೋದೆಲ್ಲ ಫಾರೆಸ್ಟೇ. ಈಗ ಆ್ಯಕ್ಚುಯಲ್ ಜಮೀನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಎದುರುಗಡೆ ಕಾಡು ಕಾಣ್ತಾ ಇದ್ದಿಲ್ಲ, ಇದೇ ಕಾಡು. ಎಲ್ಲ ಥರದ ಅನಿಮಲ್ ಬರ್ತಾವೆ ಇಲ್ಲಿ. ಇದು ಮಾತ್ರ ಬರೋಕ್ಕಿಲ್ಲ, ಆನೆ. ಯಾಕಂದರೆ ರೈಲ್ವೆ ಪಟ್ಟಿ ಹಾಕಿದ್ದಾರೆ. ನೋಡಿ, ಎದುರುಗಡೆ ಗುಡ್ಡೆ ಕಾಣ್ತಾ ಇದ್ದಿಲ್ಲ, ಇದೆಲ್ಲ ಕಂಪ್ಲೀಟ್ ಫಾರೆಸ್ಟ್. ಆ ಫಾರೆಸ್ಟಿಂದ ಲೆಫ್ಟ್ಗೆ ನೋಡಿದ್ರೆ ನಾನು ನೀರು ತೋರಿಸೋದನ್ನ ಅದು ಕಾಣ್ತಿದೆ ಇಲ್ಲಿಂದ. ಈ ಜಮೀನಿಗೆ ಕಾಣಬೇಕು ಅಂದರೆ 5ರಿಂದ 6 ತಿಂಗಳು ಈ ಜಮೀನು ಪಕ್ಕದಲ್ಲಿ ನೀರು ಯಾವಾಗಲೂ ಇರ್ತದೆ. 6 ತಿಂಗಳು. ಅದಾದಮೇಲೆ ಮುಂದಕ್ಕೆ ಹೊರ್ಟೋಯ್ತದೆ. ಮತ್ತು ನೀರೇನಾದ್ರು ನೋಡಬೇಕು ಅಂದರೆ ಮತ್ತೆ ಒಂದು 2 ಎಕರೆ ಬಿಟ್ಟು ಮುಂದಕ್ಕೆ ಹೋದರೆ ಈಗ ತೋರಿಸ್ನಲ್ಲ ಅದು ನೀರು ನೋಡ್ಬೋದು. ನೋಡಿ, ಜಿಂಕೆ ಕಂಬು ಇದೆಲ್ಲ ಬಿದ್ದಿದೆ. ಇದೆಲ್ಲ ಈ ಕಡೆ ಎಲ್ಲ ಜಿಂಕೆ ಬರ್ತಾನೆ ಇರ್ತದೆ ಡೈಲಿ. ಜಿಂಕೆ, ಸಾರಂಗ, ನವಿಲು, ಈ ಥರದ್ದೆಲ್ಲ ಪ್ರಾಣಿಗಳು ಬರ್ತಾ ಇರ್ತದೆ. ಬಟ್ ಇದು ಬರಬಾರ್ದು ಅಂತ ಅಂದರೆ ನಮ್ಮ ಬೌಂಡ್ರಿ ಲೆವೆಲ್ಗೆ ಫೆನ್ಸಿಂಗ್ ಮಾಡ್ಕೋಬೇಕು, ಮೆಶ್ ಫೆನ್ಸಿಂಗ್. ಆವಾಗ ಬರೋಕ್ಕಿಲ್ಲ. ಇದರಲ್ಲಿ 2 ಬೋರ್ವೆಲ್ ಮಾಡಿದ್ದಾರೆ, ಮೋಟ್ರ್ ಬಿಟ್ಟಿಲ್ಲ. 2ರಲ್ಲೂ ನೀರು ಚೆನ್ನಾಗಿ ಬಂದಿದೆ. ನೀರು ಯಾವಾಗಲೂ ಚೆನ್ನಾಗಿರ್ತದೆ, ಯಾಕಂದರೆ ಜಲಾಶಯ ಹತ್ರನೇ ಅಲ್ವಾ, ಆದ್ದರಿಂದ. ಇದು ನೋಡಿ, ಎಲ್ಲ ಪಿತ್ತ ಮಾಡಿರೋದು ಇದು ಜಿಂಕೆಗಳು. ಕ್ಲಿಯರ್ ಟೈಟ್ಲ್ ಇದೆ. 3 ಕೈ ಚೇಂಜ್ ಆಗಿರೋದು ಇನ್ನೂವರೆಗೂ. ಸೊ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ. ನೋಡಿ, ಈ ಥರದ್ದು ಸುಮಾರು ಜಮೀನುಗಳಿದೆ ಮೈಸೂರಲ್ಲಿ. ಹೊಸ ಮನೆಗಳು ಬೇಕು ಅಂದ್ರೂ ಸಿಗ್ತಿದೆ, ಖಾಲಿ ಜಮೀನು ಬೇಕಾದ್ರೂ ಸಿಗ್ತಿದೆ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ನನಗೆ ಸಂಪರ್ಕ ಮಾಡಿ. ನೋಡಿ, ಇಲ್ಲೆಲ್ಲ ಜಿಂಕೆ ಬಂದು ನಿಂತ್ಕೊಳ್ಳೋದು. ಬ್ಯಾಕ್ ಸೈಡ್ ಹುಲ್ಲು ಜಾಸ್ತಿ ಕಾಣ್ತಾ ಇದೆ ನೋಡಿ, ಅದೇ ಮೇನ್ ಫಾರೆಸ್ಟ್. ಈ ಜಾಗಕ್ಕೆ ಬರಬೇಕು ಅಂದರೆ